ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಈ ಕ್ವಶನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ನು. ಓಕೆ, ನಮಗೆ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ನಾವು ಇದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ. ಇಲ್ಲಿ ಐ ಅಂದರೆ ಏನಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, 3x3 ಐಡೆಂಟಿಟಿ ಮ್ಯಾಟ್ರಿಕ್ಸು. ಇಲ್ಲಿ ಓ ಅನ್ನೋದೇನೆಂದರೆ ಝೀರೋ ಮ್ಯಾಟ್ರಿಕ್ಸ್. ಓಕೆ, ಝೀರೋ ಮ್ಯಾಟ್ರಿಕ್ಸ್, 3x3 ಝೀರೋ ಮ್ಯಾಟ್ರಿಕ್ಸ್. ಓಕೆ, ಇವಾಗ ನಾವು ಎಲ್ ಎಚ್ ಎಸ್ ಕೂಡ ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡೋಣ. ಫಸ್ಟ್ ನಾವು ಇಲ್ಲಿ ಏನೇನು ಫೈಂಡ್ ಔಟ್ ಮಾಡ್ಕೊಬೇಕು? ಎ ಸ್ಕ್ವೇರು, ಎ ಕ್ಯೂಬ್ ಫೈಂಡ್ ಔಟ್ ಮಾಡ್ಕೊಬೇಕಾಗುತ್ತೆ. ಓಕೆ, ಫಸ್ಟ್ ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡೋಣ. ಎ ಸ್ಕ್ವೇರ್ ಅಂದರೆ ಏನು? ಎ ಇಂಟು ಎ, ದಟ್ ಈಸ್ ಈಕ್ವಲ್ ಟು ಎ ಮ್ಯಾಟ್ರಿಕ್ಸ್ ಏನು? 1 0 2 0 2 1 2 0 3. ನೆಕ್ಸ್ಟು 1 0 2 0 2 1 2 0 3. ಓಕೆ, ದಟ್ ಈಸ್ ಈಕ್ವಲ್ ಟು, ಇವಾಗ ನೋಡಿ, ಫಸ್ಟ್ ರೋ ಆ್ಯಂಡ್ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆ, 1 ಇಂಟು 1 ಪ್ಲಸ್ 0 ಇಂಟು 0 ಪ್ಲಸ್ 2 ಇಂಟು 2 ಈಗ ಮಾಡಬೇಕಾಗುತ್ತೆ ನಾವು. ಓಕೆ, ಏನು ಬರುತ್ತೆ ನಮಗೆ? 1 ಇಂಟು 1 1 ಪ್ಲಸ್ 0 ಇಂಟು 0 0 ಪ್ಲಸ್ 2 ಇಂಟು 2 4. ನೆಕ್ಸ್ಟು ಫಸ್ಟು ಸೆಕೆಂಡ್ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 1 ಇಂಟು 0 ಪ್ಲಸ್ 0 ಇಂಟು 2 ಪ್ಲಸ್ 2 ಇಂಟು 0. ಓಕೆ, ನಮಗಿದೇನು ಬರುತ್ತೆ? ನಮಗಿದು 1 ಇಂಟು 0 0, ಇದು 0, ಇದು ಕೂಡ 0 ಬರುತ್ತೆ. ನೆಕ್ಸ್ಟು ಫಸ್ಟು ಥರ್ಡ್ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ನಾವು. 1 ಇಂಟು 2 ಪ್ಲಸ್ 0 ಇಂಟು 1 ಪ್ಲಸ್ 2 ಇಂಟು 3 ಇದು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಏನಂತ? 1 ಇಂಟು 2 2 ಪ್ಲಸ್ 0 ಪ್ಲಸ್ 6. ನೆಕ್ಸ್ಟು ಸೆಕೆಂಡ್ ರೋ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 0 ಇಂಟು 1 2 ಇಂಟು 0 1 ಇಂಟು 2. ಓಕೆ, ನಮಗಿದೇನು ಬರುತ್ತೆ? 0 ಪ್ಲಸ್ 0 ಪ್ಲಸ್ 2. ಓಕೆ, ನೆಕ್ಸ್ಟು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 0 ಇಂಟು 0 2 ಇಂಟು 2 1 ಇಂಟು 0. ಏನಾಗುತ್ತೆ ನಮಗೆ? 0 ಇಂಟು 0 0 ಪ್ಲಸ್ 2 ಇಂಟು 2 4 1 ಇಂಟು 0 0. ನೆಕ್ಸ್ಟು ಸೆಕೆಂಡ್ ರೋ ಥರ್ಡ್ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 0 ಇಂಟು 2 ಪ್ಲಸ್ 2 ಇಂಟು 1 ಪ್ಲಸ್ 1 ಇಂಟು 3. ಓಕೆ, ಏನು ಬರುತ್ತೆ ನಮಗೆ? 0 ಇಂಟು 2 0 2 ಇಂಟು 1 2 ಪ್ಲಸ್ 3 ಬರುತ್ತೆ. ನೆಕ್ಸ್ಟು ಥರ್ಡ್ ರೋ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡೋಣ. 2 ಇಂಟು 1 ಪ್ಲಸ್ 0 ಇಂಟು 0 ಪ್ಲಸ್ 3 ಇಂಟು 2. ಓಕೆ, ಏನು ಬರುತ್ತೆ ನಮಗೆ? 2 ಪ್ಲಸ್ 0 ಪ್ಲಸ್ 6. ನೆಕ್ಸ್ಟು ಥರ್ಡ್ ರೋ ಸೆಕೆಂಡ್ ಕಾಲಮ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 2 ಇಂಟು 0 0 ಇಂಟು 2 ಪ್ಲಸ್ 3 ಇಂಟು 0. ಓಕೆ, ಏನಾಗುತ್ತೆ? ಇದು 0 ಪ್ಲಸ್ 0 ಪ್ಲಸ್ 3 3 ಇಸ್ 9. ನೆಕ್ಸ್ಟು ಥರ್ಡ್ ರೋ ಥರ್ಡ್ ಕಾಲಮ್ನ ಮಲ್ಟಿಪ್ಲೈ ಮಾಡೋಣ. 2 ಇಂಟು 2 ಪ್ಲಸ್ 0 ಇಂಟು 1 ಪ್ಲಸ್ 3 ಇಂಟು 3. ಏನು ಬರುತ್ತೆ? 2 2 is 4 ಪ್ಲಸ್ 0 ಪ್ಲಸ್ 9. ಓಕೆ, ಇದ್ರ ವ್ಯಾಲ್ಯೂ ಏನು ಬರುತ್ತೆ ನಮಗೆ ಇವಾಗ? ಇದು 5 0 8, ಇದು 2 4 5 8 9 13. ದಿಸ್ ಈಸ್ ಎ ಸ್ಕ್ವೇರ್. ಇವಾಗ ನಾವು ಎ ಕ್ಯೂಬ್ ಫೈಂಡ್ ಔಟ್ ಮಾಡಬೇಕಲ್ಲ. ಎ ಕ್ಯೂಬ್ ಅಂದರೆ ಏನಾಗುತ್ತೆ? ಎ ಸ್ಕ್ವೇರ್ ಇಂಟು ಎ ಆಗುತ್ತೆ. ಓಕೆ, ಎ ಸ್ಕ್ವೇರ್ ಅಂದರೆ ಫೈಂಡ್ ಔಟ್ ಮಾಡಿದ್ದೀವಲ್ಲ, 5 0 8 2 4 5 8 9 13. ಓಕೆ, ಎ ಅಂದರೆ ಏನು? ಎ ಮ್ಯಾಟ್ರಿಕ್ಸು 1 0 2 0 2 1 2 0 3. ಓಕೆ, ಇವಾಗ ಇವೆರಡು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡೋಣ. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ. ಏನು ಬರುತ್ತೆ? 1 ಇಂಟು 5 5 ಪ್ಲಸ್ 0 ಪ್ಲಸ್ 8 2 is 16. ನೆಕ್ಸ್ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ. ಏನು ಬರುತ್ತೆ? 0 ಪ್ಲಸ್ 0 ಪ್ಲಸ್ 0. ನೆಕ್ಸ್ಟು ಫಸ್ಟ್ ರೋ ಥರ್ಡ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ. ಓಕೆ, 5 2 is 10 ಪ್ಲಸ್ 0 ಪ್ಲಸ್ 24. ನೆಕ್ಸ್ಟು ಸೆಕೆಂಡ್ ರೋ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡೋಣ. ಏನು ಬರುತ್ತೆ? 2 ಪ್ಲಸ್ 0 ಪ್ಲಸ್ 10. ನೆಕ್ಸ್ಟು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ.
ಏನು ಬರುತ್ತೆ 0 ಪ್ಲಸ್ 8 ಪ್ಲಸ್ 0. ನೆಕ್ಸ್ಟು ಸೆಕೆಂಡ್ ರೋ ಥರ್ಡ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ ನಮಗೆ 2 2s are 4 ಪ್ಲಸ್ 4 1s are 4 ಪ್ಲಸ್ 5 3s are 15. ಓಕೆ, ಇವಾಗ ಥರ್ಡ್ ರೋ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ ನಮಗೆ 8 ಪ್ಲಸ್ 0 ಪ್ಲಸ್ 13 2s are 26. ನೆಕ್ಸ್ಟು ಥರ್ಡ್ ರೋ ಸೆಕೆಂಡ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ. ಓಕೆ, ಏನು ಬರುತ್ತೆ ನಮಗೆ 8 ಇಂಟು 0 0, 9 ಇಂಟು 2 18 ಪ್ಲಸ್ 0. ನೆಕ್ಸ್ಟು ಥರ್ಡ್ ರೋ ಥರ್ಡ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ ನಮಗೆ 8 2s are 16. ಓಕೆ, ಪ್ಲಸ್ 9 ಪ್ಲಸ್ 13 3s are 39. ಓಕೆ, ಎಲ್ಲನೂ ಆ್ಯಡ್ ಮಾಡೋಣ. ದಿಸ್ ಈಸ್ ರಿಕ್ವೈರ್ಡ್ ಟು a ಕ್ಯೂಬ್ ಆಗುತ್ತೆ 16. ಓಕೆ, 16 ಪ್ಲಸ್ 15 ನಮಗೆ 31 ಆಗುತ್ತೆ. ನೆಕ್ಸ್ಟ್ ಇದು 0. ಓಕೆ, ಇದು ನಮಗೆ 10 ಪ್ಲಸ್ 24 ಇದು ನಮಗೆ 34. ಇದು ನಮಗೆ 12. ಇದು 8. ಇದು ನಮಗೆ ಎಷ್ಟಾಗುತ್ತೆ 8 ಪ್ಲಸ್ 15 23 ಆಗುತ್ತೆ. ಇದು ನಮಗೆ 8 ಪ್ಲಸ್ 26 ಇದು 34 ಆಗುತ್ತೆ. ಓಕೆ, ಇದು ನಮಗೆ 18. ಓಕೆ, ಇದು ನಮಗೆ 16 ಪ್ಲಸ್ 9 ಪ್ಲಸ್ 39 ಇದೆ. ಎಷ್ಟಾಗುತ್ತೆ 64 ಆಗುತ್ತೆ ಇದು. ಓಕೆ, ಇದು ಕರೆಕ್ಟ್ ಇದೆಯಲ್ಲ ನಮಗೆ. ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಸೆಕೆಂಡ್ ರೋ ಥರ್ಡ್ ಕಾಲಮ್ ಮಾಡಿದರೆ 2 ಇಂಟು 2 4, 4 ಇಂಟು 1 4, 5 3s are 15. ಓಕೆ, ಇದು ಕರೆಕ್ಟ್ ಇದೆ. ಓಕೆ, ನಾವು ಫೈನಲಾಗಿ RHS 0 ಬರುತ್ತೆ ಇಲ್ಲ ನೋಡೋಣ. ಇವಾಗ ಈಗ LHS ತಗೊಳ್ಳೋಣ. LHS ಏನಿದೆ a ಕ್ಯೂಬ್ ಮೈನಸ್ 6a ಸ್ಕ್ವೇರ್ ಪ್ಲಸ್ 7a ಪ್ಲಸ್ 2i. ಓಕೆ, ಇದು ನಮಗೆ LHS ಅಲ್ಲ. ಇವಾಗ a ಕ್ಯೂಬ್ ಅಂದರೆ ಏನಿದೆ a ಕ್ಯೂಬ್ 31 0 31 0 34 12 8 23 34 18 64. ಓಕೆ, ಮೈನಸ್ 6 ಟೈಮ್ಸ್ ಆಫ್ a ಸ್ಕ್ವೇರ್ ಏನು ನಮಗೆ a ಸ್ಕ್ವೇರ್ ಎಷ್ಟು ಬಂದು 508 ನೆಕ್ಸ್ಟ್ 245 ನೆಕ್ಸ್ಟ್ 8 9 15 8 9 ನಾಟ್ 15 13 ಅದು. ಓಕೆ, ನೆಕ್ಸ್ಟು ಪ್ಲಸ್ 7a ವ್ಯಾಲ್ಯೂ ಎಷ್ಟಿದೆ ನಮಗೆ 102 021 1203. ಓಕೆ, ಪ್ಲಸ್ 2 ಟೈಮ್ಸ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 0 1 0 0 0 1. ಓಕೆ, ಇವಾಗ 31 0 34 12 8 23 34 18 64. ಓಕೆ, ಈ 6 ಅನ್ನೋದು ಪ್ರತಿಯೊಂದು ಎಲಿಮೆಂಟ್ಗೂ ಇನ್ಸೈಡ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈ 6 ಅನ್ನೋದು ಪ್ರತಿಯೊಂದು ಎಲಿಮೆಂಟ್ಗೂ ಮಲ್ಟಿಪ್ಲೈ ಆಗುತ್ತೆ. ಈ 7 ಕೂಡ ಅಷ್ಟೇ, ಪ್ರತಿಯೊಂದು ಎಲಿಮೆಂಟ್ಗೂ ಇನ್ಸೈಡ್ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಇಲ್ಲಿರೋ 2ನೂ ಅಷ್ಟೇ, ಪ್ರತಿಯೊಂದು ಎಲಿಮೆಂಟ್ಗೂ ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, 6 5s are 30. ನೆಕ್ಸ್ಟು ನಮಗೆ ಪ್ರತಿಯೊಂದು ಎಲಿಮೆಂಟ್ಗೂ ಮಲ್ಟಿಪ್ಲೈ ಮಾಡಿ 6ನ ಇವಾಗ. ಓಕೆ, 6 ಇಂಟು 0 0 48 6 2s are 12. ಓಕೆ, 6 4s are 24
6 5 30, ఇది 48. ఓకే, నెక్స్ట్ ఇది 54 అండ్ 13 6 78. ಓಕೆ, ಇದು ಸರಿಯಾಗಿ ಬರೋಣ. 54 ನೆಕ್ಸ್ಟ್ ಪ್ಲಸ್ 7 ಮಲ್ಟಿಪ್ಲೈ ಮಾಡಿದರೆ 7 0 14 0 14 7 14 0 21. ಓಕೆ, ಪ್ಲಸ್ 2 ಮಲ್ಟಿಪ್ಲೈ ಮಾಡಿದರೆ 2 0 0 0 2 0 0 0 2. ಓಕೆ, ಇವಾಗ ಸೇಮ್ ಪೊಸಿಷನಲ್ಲಿರೋ ಎಲಿಮೆಂಟ್ಸ್ ಎಲ್ಲರನ್ನೂ ತಗೊಳ್ಳಿ. ಓಕೆ, 31 ಮೈನಸ್ 30 ಪ್ಲಸ್ 7 ಪ್ಲಸ್ 2. ಓಕೆ, 31 ಮೈನಸ್ 30 ಪ್ಲಸ್ 7 ಪ್ಲಸ್ 2. ಓಕೆ, ನೆಕ್ಸ್ಟು 0. ನೆಕ್ಸ್ಟ್ ಈ ಪೊಸಿಷನಲ್ಲಿರೋ ಎಲಿಮೆಂಟ್ 0 ಮೈನಸ್ 0 ಪ್ಲಸ್ 0 ಪ್ಲಸ್ 0. ಓಕೆ, ಇದೆಲ್ಲ ಝೀರೋನೇ ಇದೆ. 0. ಓಕೆ, ಫೈನಲಿ 0 ಓನ್ಲಿ, ಬಟ್ ನಿಮ್ಮ ಕನ್ವೀನಿಯನ್ಸ್ಗೆ ಇನ್ನೊಂದ್ಸಲ ಬರೀತಾ ಇದ್ದೀನಿ. 34 ಮೈನಸ್ 48 ಪ್ಲಸ್ 14 ಪ್ಲಸ್ 0. ನೆಕ್ಸ್ಟ್ ಇದು 12 ಮೈನಸ್ 12 ಪ್ಲಸ್ 0 ಪ್ಲಸ್ 0. ನೆಕ್ಸ್ಟು 8 ಮೈನಸ್ 24 ಪ್ಲಸ್ 14 ಪ್ಲಸ್ 2. ನೆಕ್ಸ್ಟ್ ಇದು 23 ಮೈನಸ್ 30 ಪ್ಲಸ್ 7 ಪ್ಲಸ್ 0. ನೆಕ್ಸ್ಟ್ ಇದು 34 ಮೈನಸ್ 48 ಪ್ಲಸ್ 14 ಪ್ಲಸ್ 0. ನೆಕ್ಸ್ಟ್ 18 ಮೈನಸ್ 54 ಪ್ಲಸ್ 0 ಪ್ಲಸ್ 0. ನೆಕ್ಸ್ಟ್ ಇದು 64 ಮೈನಸ್ 78 ಪ್ಲಸ್ 21 ಪ್ಲಸ್ 2. ಓಕೆ, ಹೀಗೆ ಬಂತು. ಇದನ್ನು ಸ್ವಲ್ಪ ಕ್ಲೀನಾಗಿ ಬರೋಣ. ಏನಾಗುತ್ತೆ, ಒಂದು ನಿಮಿಷ. ಓಕೆ, ಇವಾಗ ಇದನ್ನೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡು ಬರೋಣ. ಓಕೆ, ಇದು ನಮಗೇನು ಬರಬೇಕು, 0 ಮ್ಯಾಟ್ರಿಕ್ಸ್ ಬರಬೇಕು. ಇದೇನಿದು 31 ಮೈನಸ್ 31 10 ಬರ್ತಾ ಇದೆ. ಎಲ್ಲೋ ಹೋಗಿದೆ. ಸಿಕ್ಸ್ 5 30. ಅಲ್ಲಿ ಮಿಸ್ ಮಾಡಿದ್ವಿ ರೀ, ಒಂದು ನಿಮಿಷ. ಇಲ್ಲಿ ಮಿಸ್ ಮಾಡಿದ್ವಿ. ಇದು 21. 5 ಪ್ಲಸ್ 16 ಅಲ್ಲ, ನೋಡಿ 5 ಪ್ಲಸ್ 16 ಇದು 21. 31 ಅಂತ ಬರ್ತಿದ್ದೀವಿ ನಾವು. ಓಕೆ, ಇದು 21 ಆಗುತ್ತೆ. ಓಕೆ, ಇವಾಗ ಕರೆಕ್ಟಾಗಿ ಬರುತ್ತೆ. 21 ಇದು 21. ಇವಾಗ ಕರೆಕ್ಟಾಗಿ ಬರುತ್ತೆ ನೋಡಿ. 21 ಮೈನಸ್ 30. ಓಕೆ, ಪ್ಲಸ್ 7 ಪ್ಲಸ್ 2 0 ಬಂತು. ಇದು 0. ಇದು ನಮಗೆ 34. ಓಕೆ, ಮೈನಸ್ 48 ಪ್ಲಸ್ 14 0. ನೆಕ್ಸ್ಟು 12 ಮೈನಸ್ 12 0. ನೆಕ್ಸ್ಟು ನೋಡಿ 8 ಪ್ಲಸ್ 2 10. ಓಕೆ, ಮೈನಸ್ 24 ಪ್ಲಸ್ 14 10. ಇದು 0. ಇದು ನಮಗೆ 23 ಪ್ಲಸ್ 7 30. 30 ಮೈನಸ್ 30 0. ಇದು ನಮಗೆ 34 ಪ್ಲಸ್ 14 48 ಮೈನಸ್ 48 0. ಸಿಮಿಲರ್ಲಿ ಇದೇನಿದು 18 ಮೈನಸ್ 54 ಬರುತ್ತಾ? ಮತ್ತೆ ಇಲ್ಲೆಲ್ಲ ಮಿಸ್ ಆಗಿದೆ, ಇರೋ ಒಂದು ನಿಮಿಷ. ಇದು 0 ಬರಬೇಕು. 18 ಮೈನಸ್ 54 ಇದು 0 ಇದೆ, ಇಲ್ಲೂ 0 ಇದೆ. ಮತ್ತೆ ಎಲ್ಲೋ ಮಿಸ್ ಮಾಡಿದ್ದೀವಿ, ಒಂದು ನಿಮಿಷ ನೋಡೋಣ. ಮಲ್ಟಿಪ್ಲಿಕೇಶನ್ ಎಲ್ಲೋ ಮಿಸ್ ಮಾಡಿದ್ದೀವಿ. ಓಕೆ, 8
0. Next 9 2s 18. 13 into 0 0. Okay. ಇಲ್ಲಿ ಹೆಂಗೆ ಮಾಡಿದ್ವಿ ಒಂದು ನಿಮಿಷ ಇರಿ ನೋಡೋಣ. 2 into 0 0. Okay, third row, second column. 2 into 0 0. 0 into 2 0. 3 into 0 0 ಅಲ್ವಾ. 3 ತಗೊಂಡ್ವಿ ನಾವು, ಇಲ್ಲಿ 0 ಬರುತ್ತೆ. ಅಂದರೆ ಈ ಪೊಸಿಷನ್ ನಮಗೆ 0ನೇ, ಇದು 0ನೇ ನಮಗೆ, ಅಂದರೆ ಇದು ನಮಗೆ 0 ಇಲ್ಲಿ, ಇದು 0ನೇ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿದರೆ ಇದು 0ನೇ ಬರಬೇಕು, 0ನೇ ಆಗುತ್ತೆ. ಬಿಕಾಸ್ 8 into 0 0. 0 into 2 0. 13 into 0 0. ಅಂದರೆ ಇದು ನಮಗೆ 18 ಅಲ್ಲ, ಇದು 0. ಅಂದರೆ ಇದೆಲ್ಲ ಚೇಂಜ್ ಮಾಡಬೇಕು. 18 ಅಲ್ಲ, ಇದು 9 ಅಲ್ಲ. ಓಕೆ, ಮತ್ತು ಇದು 54 ಅಲ್ಲ, ಇದು 0. ಇದೆಲ್ಲ 0, ಇದು ಕೂಡ 0 0 0 ಇರುತ್ತೆ. ಅಂದರೆ ಎಲ್ಲ ಈ ಪೊಸಿಷನ್ ಅಂದರೆ ಎಲ್ಲ ಎಲಿಮೆಂಟ್ಸು 0ನೇ ಇದೆ. 0 ಮೈನಸ್ 0 ಪ್ಲಸ್ 0 ಪ್ಲಸ್ 0 ಅಂದರೆ ಇದು 0ನೇ ಬರುತ್ತೆ. ನೆಕ್ಸ್ಟು ಇದಾದರೂ ಕರೆಕ್ಟಾಗಿ ಬಂದಿದೆಯಾ, ಎಲ್ಲೂ ಮಿಸ್ ಮಾಡಿಲ್ಲ ತಾನೇ. 64 ಮೈನಸ್ 78 ಪ್ಲಸ್ 21 ಪ್ಲಸ್ 2. ಇದು ಕೂಡ ಎಲ್ಲೋ ಮಿಸ್ ಮಾಡಿದ್ವಿ. ಅಲ್ಲಿ ಮಾಡಿದ್ವಿ, ಒಂದು ನಿಮಿಷ ಇದೆ ನೋಡೋಣ. ಇಲ್ಲಿ ಮಿಸ್ ಆಗುತ್ತಲ್ಲ, ಬಿಕಾಸ್ 0 ಇದೆಯಲ್ಲ ಇಲ್ಲಿ. 18 to 2 16. ಇದು 0 ಆಗುತ್ತಲ್ಲ, ಇದು 0 ನಮಗೆಲ್ಲ, ಇದು 0. ಓಕೆ, ಇದು 0 ಆದರೆ ನಮಗೇನಾಗುತ್ತೆ ಇಲ್ಲಿ, ಏನಿದು 16 ಪ್ಲಸ್ 39 ಆಗುತ್ತೆ, ಅಂದರೆ 55 ಆಗುತ್ತೆ. ಇದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಬೇಕು, ಬಿಕಾಸ್ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಓಕೆ, ನಮಗೆ ಮ್ಯಾಟ್ರಿಸಸ್ಸಲ್ಲಿ ಕ್ಯಾಲ್ಕುಲಸ್ ಹೋದರೆ, ಕ್ಯಾಲ್ಕುಲೇಷನ್ಸ್ ಏನಾದರೂ ಹೋದರೆ ಎಲ್ಲ ಹೋಯಿತು ನಮಗೆ. ಓಕೆ, ಇದು ನಮಗೆ 55, ಇದು 55, ಇಲ್ಲಿ ನಮಗೆ 55 ಬರುತ್ತೆ. ಓಕೆ, ಇವಾಗ ಕರೆಕ್ಟಾಗಿ ಬರ್ಬೋದು ನೋಡೋಣ. 55 ಇದೆ, ಮೈನಸ್ 78 ಅಂದರೆ ಮೈನಸ್ 23 ಪ್ಲಸ್ 23 ಬರುತ್ತೆ, 0 ಆಯಿತು. ದಿಸ್ ಈಸ್ ಈಕ್ವಲ್ ಟು RHS. ಓಕೆ, this is equal to RHS. Therefore, LHS is equal to RHS. Verified. ಇಷ್ಟೇ ನಮಗೆ ಆನ್ಸರ್. ಓಕೆ, ಗೊತ್ತಾಯ್ತಲ್ಲ. ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ನಾವು ಕೇರ್ಫುಲ್ಲಾಗಿ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಮಲ್ಟಿಪ್ಲಿಕೇಶನ್ ಮಾಡುವಾಗ ಇದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಓಕೆ, ಯಾಕಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಮಾಡಿಕೊಂಡ್ರೆ ಬರುತ್ತೆ. ಓಕೆ, ಒನ್ ಟೈಮ್ ಮತ್ತೆ ಇನ್ನೊಂದು ಸಲ ರೀಚೆಕ್ ಮಾಡ್ಕೊಳ್ಳಿ, ಎಲ್ಲಿ ಹೋಗುತ್ತೋ ನೀವು ನೋಡಿಕೊಂಡು. ಎಲ್ಲಾದರೂ ಮಿಸ್ಟೇಕ್ ಆದರೆ ಒಂದು ಸಲ ಇನ್ನೊಂದು ಸಲ ಚೆಕ್ ಮಾಡಿ ನೀವು. ಓಕೆ, ಕ್ಯಾಲ್ಕುಲೇಷನ್ಸ್ನ ಇವನ್ ಎಕ್ಸಾಮ್ ಆದಮೇಲೆ ಕೂಡ ಅಷ್ಟೇ. ಓಕೆ, ಒಂದು 10 ಮಿನಿಟ್ಸು ಪೇಪರ್ ಆನ್ಸರ್ಸ್ನ ಇನ್ನೊಂದು ಸಲ ರೀಚೆಕ್ ಮಾಡ್ಕೊಳ್ಳಿ. ಓಕೆ, ಇದಿಷ್ಟು ನಿಮಗೆ ಇವತ್ತು ಈ ಒಂದು ಪ್ರಾಬ್ಲಮ್ಮು. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ನಿಮ್ಗೆ ಈ ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.